हरि ओम। ओम नमो भगवते श्री महाविष्णुवे नमो नमः। ಶ್ರೀ ಮಹಾವಿಷ್ಣು ಜಗತ್ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಸಕಲ ಜೀವರಾಶಿಗಳನ್ನು ಕೂಡ ಸೃಷ್ಟಿಸತಕ್ಕಂಥ ಪರಮಾತ್ಮನು. ಹಾಗಾದರೆ ಅವನ ಶಕ್ತಿಯು ಎಂಥದ್ದಿರುವುದು, ಬ್ರಹ್ಮಾಂಡವನ್ನ ಹೇಗೆ ನೋಡುತ್ತಾನೆ ಎಂಬುದಾಗಿ, ಹಾಗೂ ಎಲ್ಲರಿಗೂ ಪ್ರಜೆಗಳೆಲ್ಲರಿಗೂ ಯಾವ ರೀತಿಯಲ್ಲಿ ತೋರಿಸಲ್ಪಡುತ್ತಾನೆ ಎಂಬುದನ್ನು ತಿಳಿಯೋಣ. ಹರಿಬೋ ತ್ರಿದೇವ ಪೃಥ್ವಿಮೇಷಾಯೇತಾಂ ವಿಚಕ್ರಮೇಷ ತಚ್ಚ ಸಮ್ಮಹಿತ್ವ ಪ್ರವಿಷ್ಣುರಸ್ತ ತವಸಸ್ತವೀಯ ತ್ರೇಷಾಹಸ್ಯ ಸ್ಥವಿರಸ್ಯ ರಾಮ. ಪರಮಾತ್ಮನು ಏಷ ಈ ತ್ರಿದೇವ ಸೃಷ್ಟಿ ಸ್ಥಿತಿ ಲಯಕಾರಕನಾದ ಪರಮಾತ್ಮನು ಏತಾಂ ಪೃಥಿವಿ ಈ ವಿಶಾಲವಾದ ಬ್ರಹ್ಮಾಂಡವನ್ನು ಶತರ್ಚಸ 100 ರೀತಿಯಲ್ಲಿ ಅರ್ಚನೀಯವಾದುದನ್ನು ಮಹಿತ್ವ ತನ್ನ ಮಹಿಮೆಯಿಂದ ವಿಚಕ್ರಮೆ ವಿಶೇಷವಾದ ರೀತಿಯಲ್ಲಿ ರಚಿಸಿದ್ದಾನೆ ಪರಮಾತ್ಮನು. ಹಾಗಾಗಿ ವಿಷ್ಣು ಸರ್ವವ್ಯಾಪಕನು, ತಪಸಸ್ತವೀಯಂ ಎಲ್ಲ ಶಕ್ತಿಗಳಿಗಿಂತಲೂ ಶಕ್ತಿ ರೂಪವಾಗಿ ಪ್ರಕಾಶಿಸಿದ್ದಾನೆ. ಅವನ ತೇಜೋಮಯವು ಪ್ರಕಾಶವನ್ನು ತೇಜೋಮಯ ಸ್ವರೂಪದಿಂದ ಪ್ರಕಾಶಿಸುತ್ತಾನೆ. ಸ್ಥವಿರಸ್ಯ ನಾಮ ಶಾಶ್ವತವಾದ ಅಸ್ಯ ನಾಮ ಪರಮಾತ್ಮನ ಹೆಸರು ಹೀ ನಿಜವಾಗಿ ದ್ವೇಷಂ ಪ್ರಕಾಶವೆಂಬುದಾಗಿ ಆಗಿದೆ. ಹಾಗಾಗಿ ಪರಮಾತ್ಮನು ಅತ್ಯಂತ ತೇಜೋಮಯ ಸ್ವರೂಪನು, ಪ್ರಕಾಶಮಯನು ಎಂಬುದಾಗಿ ಪರಮಾತ್ಮ ಇಲ್ಲಿ ಹೇಗೆ ಎಂದರೆ ಬ್ರಹ್ಮಾಂಡವನ್ನ ಭೂತಗಳ ಉತ್ಪತ್ತಿ ಸ್ಥಿತಿ ಹಾಗೂ ಪ್ರಳಯದಲ್ಲಿ ಪರಮಾತ್ಮನ 4ನೇ 1 ಭಾಗ ಕ್ರಿಯಾಶೀಲವಾದರೆ ಉಳಿದ 4ನೇ 3 ಭಾಗವು ಪರಮಾತ್ಮನ ಅದ್ಭುತ ಪುರುಷನ ಪ್ರಕಾಶಮಯ ಆನಂದ ಸ್ವರೂಪದಲ್ಲಿ ಸ್ಥಿತವಾಗಿದೆ. ಹೇಗೆ ಪರಮಾತ್ಮನು ತನ್ನ 4ನೇ 1 ಭಾಗವನ್ನ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಬಳಸಿದರೆ, ಅವನ ಅತ್ಯಂತ ಇನ್ನೊಂದು 4ನೇ 3 ಭಾಗವು ಪರಮಾತ್ಮನು ಬ್ರಹ್ಮಾಂಡವನ್ನು ಪ್ರಕಾಶಿಸಲು ಹಾಗೂ ತನ್ನ ತೇಜೋಮಯದಿಂದ ಬ್ರಹ್ಮಾಂಡವನ್ನು ನಡೆಸಲು ಹಾಗೂ ಅದನ್ನ ಯಾವ ರೀತಿ ವ್ಯಕ್ತಪಡಿಸಿರುತ್ತಾನೆ ಎಂಬುದಾಗಿ ತಿಳಿಯೋಣ. ಹರಿವು ಈಗ ಆ ಪರಮಾತ್ಮನನ್ನು ವಶದ್ದೇ ವಿಷ್ಣುವಾಸ ಅಕೃಣೋಮಿ ತನ್ನ ದ್ವಿಷಿವಿಷ್ಟ ಹವ್ಯಂ ವದ್ದಂತು ತಾ ಸೃಷ್ಟಿತೆಯೋ ಧಿರೋಮಿ ಯೂಯಂ ಪಾತ ಸ್ವಸ್ತಿವಿ ಸದಾನಃ. ವಿಷ್ಣು ಎಲ್ಲೆಡೆಯಲ್ಲೂ ವ್ಯಾಪಕನಾಗಿರುವ ಭಗವಂತನೇ, ಸಿಪಿವಿಷ್ಟ ಅಂದ್ರೆ ಪ್ರಕೋಶಮಯನೇ, ತೇಜೋಮಯ ಸ್ವರೂಪವುಳ್ಳವನೇ, ತೇ ನಿನಗೆ ವಶ ಸತ್ಕಾರ್ಯಗಳ ಆಸನವನ್ನು ಅಕೃಣೋಮಿ ಉತ್ತಮ ರೀತಿಯಲ್ಲಿ ರಚಿಸುತ್ತೇನೆ. ತತ್ ನೀನು ನನ್ನ ಹವ್ಯ ಕೊಳ್ಳುವಿಕೆಯನ್ನು ಪ್ರೀತಿಸು ಎಂಬುದಾಗಿ. ಹಾಗಾಗಿ ಪರಮಾತ್ಮನು ಯಾವ ರೀತಿ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿದ್ದಾನೆ ಎಂಬುದಾಗಿ ತಿಳಿದರು. ಪರಮಾತ್ಮನು ಸೃಷ್ಟಿಯನ್ನು ಮಾಡಿದ್ದಾನೆ, ಸೂರ್ಯನಿಗೆ ದೈವತ್ವವನ್ನು ಕೊಟ್ಟಿದ್ದಾರೆ. ದೈವತ್ವವನ್ನು ಕೊಟ್ಟರೆ ಅವನ ಶಕ್ತಿಯನ್ನ ಸೂರ್ಯನಲ್ಲಿ ಯಾವ ರೀತಿ ಪ್ರಕಾಶಿಸಿದ್ದಾನೆ ಎಂಬುದಾಗಿ ತಿಳಿಯೋಣ. ಅಗ್ನಿ ಜ್ಯೋತಿರಗ್ನಿರಿಂದ್ರೋ ಜ್ಯೋತಿರಿಂದ್ರ ಸೂರ್ಯ ಜ್ಯೋತಿ ಸೂರ್ಯ. ಅಗ್ನಿ ಸ್ವರೂಪವಾದ ಯಾವ ಜ್ಯೋತಿ ಇದೆಯೋ, ಜ್ಯೋತಿ ರೂಪವಾದ ಯಾವ ಅಗ್ನಿ ಇದೆಯೋ, ಇಂದ್ರ ಅವನೇ ಪರಮಾತ್ಮನು. ಜ್ಯೋತಿರಿಂದ್ರ ಯಾವ ಸೂರ್ಯನ ಕಿರಣಗಳಿದ್ದಾವೋ, ಯಾವ ಪ್ರಕಾಶಮಾನವ ಸ್ವರೂಪವಿದೆಯೋ ಅದೇ ಪರಮಾತ್ಮನಾಗಿದ್ದಾನೆ. ಸೂರ್ಯ ಜ್ಯೋತಿ ಯಾವ ಜ್ಯೋತಿ ಅದು ಸೂರ್ಯನಿಂದ ಬರ್ತಕ್ಕಂಥದ್ದು. ಸೂರ್ಯ ಯಾವ ಜ್ಯೋತಿ ಅದು ಸೂರ್ಯನಿಂದ ಬರ್ತಕ್ಕಂಥದ್ದು. ಹಾಗಾಗಿ ಸೂರ್ಯ ಜ್ಯೋತಿಯ ಮೂಲಕ ಬ್ರಹ್ಮಾಂಡವನ್ನು ಪ್ರಕಾಶಗೊಳಿಸುತ್ತಾನೆ ಎಂಬುದಾಗಿ ಹಾಗಾದ್ರೆ ಪರಮಾತ್ಮನು ಅರ್ಥ. ಜಗದ್ರಣಿಯು ಜಗತ್ಪಾಲಕನಾದ ಪರಮಾತ್ಮನು ತೇಜಸ್ವಿಯಾದ ನೀನು, ಪ್ರಕಾಶಮಯನು ತೇಜೋರೂಪನು, ಅತ್ಯಂತ ಪ್ರಕಾಶಮನೆಯಂದ್ರು ತೇಜಸ್ವಿಯಾದ ನೀನೇ, ಪರಮೇಶ್ವರನಾದ ನೀನು, ಸರ್ವೇಶ್ವರನಾದ ನೀನು, ಜಗತ್ ಸಂಚಾಲಕನಾದ ನೀನು, ಜ್ಯೋತಿರ್ಮಯನಾಗಿದ್ದೀಯೇ. ಪರಮಾತ್ಮನ ಸ್ವರೂಪ ಹೇಗಿದೆ ಅಂದರೆ ಜ್ಯೋತಿರ್ಮಯನಾಗಿದ್ದಾನೆ, ಜ್ಯೋತಿರ್ಮಯನೆಂದರೆ ಜಗತ್ ಸಂಚಾಲಕನು, ಸರ್ವೇಶ್ವರನಾದ ನೀನಲ್ಲದೆ ಬೇರಲ್ಲ.
ಆ ಪರಮಾತ್ಮನಿಗೆ ಆ ಶಕ್ತಿ ಇದೆಯೇ ಹೊರತು ಬೇರೆ ಯಾರಿಗೂ ಕೂಡ ಬ್ರಹ್ಮಾಂಡವನ್ನು ಪ್ರಕಾಶಿಸುವ ಶಕ್ತಿ ಬೇರೆ ಯಾವ ದೇವತೆಗಳಿಗೂ ಕೂಡ ಇರುವುದಿಲ್ಲ ಎಂಬುದಾಗಿ. ಹಾಗೆ ಅಂತ ಜ್ಯೋತಿಷ್ ಕಿರಣಗಳು ಯಾವ ಯಾವ ರೂಪದಲ್ಲಿ ಇರ್ತವೆ, ಹೇಗೆ ಅವು ಕಾರ್ಯವನ್ನು ನಿರ್ವಹಿಸ್ತವೆ ಈ ಬ್ರಹ್ಮಾಂಡದಲ್ಲಿ ಎಂಬುದಾಗಿ. ಶುಕ್ರ ಜ್ಯೋತಿಶ್ಚ ಚಿತ್ರ ಜ್ಯೋತಿಶ್ಚ ಸತ್ಯ ಜ್ಯೋತಿಶ್ಚ ಜ್ಯೋತಿಷ್ಮಾಶ್ಚ ಶುಕ್ರಶ್ಚ ಋತಾಪಾಶ್ಚಾತ ಆಹಾ. ಹಾಗಂದ್ರೆ ಶುಕ್ರ ಜ್ಯೋತಿಷ್ಯ ಮನುಷ್ಯರೇ ಪರಿಶುದ್ಧ ಪ್ರಕಾಶವುಳ್ಳವನಾಗಿ, ಮತ್ತು ಚಿತ್ರ ಜ್ಯೋತಿಷ ಅದ್ಭುತವಾದ ಪ್ರಕಾಶವುಳ್ಳವನಾಗಿ, ಮತ್ತು ಸತ್ಯ ಶಾಶ್ವತವಾದ ಪ್ರಕಾಶವುಳ್ಳವನಾಗಿ. ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತಲ್ಲ, ಅದು ಶಾಶ್ವತವಾಗಿರ್ತಕ್ಕಂಥದ್ದು. ಲಯದಲ್ಲಿ ಹೋಗುತ್ತೆ, ಅದು ಸೂರ್ಯನಿರುವವರೆಗೂ ಅದು ಶಾಶ್ವತವಾಗಿರುತ್ತೆ. ಮತ್ತು ಜ್ಯೋತಿಷ್ಮ ಬಹುವಿಧವಾದ ಪ್ರಕಾಶವುಳ್ಳವ. ಸೂರ್ಯನ ಕಿರಣಗಳು ನಾನಾ ತರ ಇರಲ್ಲ, ಸೂರ್ಯನ ಕಿರಣ ನಾನಾ ತರ ಎಲ್ಲ ಇರ್ತವೆ. ಹಾಗಾಗಿ ಬಹು ಪ್ರಕಾರವುಳ್ಳವನಾಗಿ ಮತ್ತು ಶುಕ್ರ ಶುದ್ಧ ರೂಪನು ಶೀಘ್ರ ಆ ಸೂರ್ಯ ಕಿರಣಗಳು ಭೂಮಂಡಲವನ್ನು ಅತಿ ಶೀಘ್ರವಾಗಿ ತಲುಪುವಂಥವುಗಳು ಆಗಿವೆ. ಮತ್ತು ಋತಾಪಾಶ್ಚಾತಾಪ. ಹಾಗಂದ್ರೆ ಋತುಗಳಿಗೆ ಅನುಸಾರವಾಗಿ ಆ ಸೂರ್ಯನ ಕಿರಣಗಳು ಈ ಬ್ರಹ್ಮಾಂಡದಲ್ಲಿ ಪ್ರವರ್ತಿಸುತ್ತವೆ. ಹಾಗಂದ್ರೆ ಇವಾಗ ಗ್ರೀಷ್ಮ ಋತು ಇದೆ, ಯಾವುದು ಏಪ್ರಿಲ್ ಮೇ ಎಲ್ಲ ಬರುತ್ತಲ್ವ, ಆವಾಗ ಅತ್ಯಂತ ಪ್ರಕಾಶವಂತ ಅವನ ಪ್ರಕಾಶವನ್ನ ಬಹಳ ಉಷ್ಣತೆಯಿಂದ ಕೂಡುತ್ತೆ. ಆ ಶಕ್ತಿಯನ್ನು ಯಾರು ಸಹಿಸ್ಕೊಳಕ್ಕಾಗಲ್ಲ. ಬಿಸಿಲು ಬಂತಪ್ಪ ಒಳಗಡೆ ಓಡು, ನೆರಳಿಗೋಡು, ಅಲ್ಲೋಡು, ಹೀಗೆ ನಾವು ನೆಡ್ಕೊಳ್ತೀವಿ. ಹಾಗಾಗಿ ಋತುವಿನಲ್ಲಿ ಗ್ರೀಷ್ಮ ಋತುವಿನಲ್ಲಿ ಆಗಿರುತ್ತೆ. ತದನಂತರ ಶಶಿ ಋತುವಿನಲ್ಲಿ, ಇವಾಗ ಹೇಗೆ ಶಶಿ ಋತು ಚಳಿಗಾಲ ಪ್ರಾರಂಭವಾಗಿದೆಯೋ ಇಂತಹ ಋತುಗಳಲ್ಲಿ ಪರಮಾತ್ಮನು ಸ್ವಲ್ಪ ನಾವು ಹೊರಗಡೆ ಹೋದ್ರೆ ಮನೆಯಲ್ಲಿ ಇರ್ತೀವಿ, ಒಂದ್ ಸ್ವಲ್ಪ ಬಿಸಿಲು ಕಾಯಿಸೋಣಪ್ಪ, ಹೊರಗಡೆ ಹೋದ್ರೆ ಆವಾಗ ನಮಗೆ ಹಿತವನ್ನು ಕೊಡ್ತಾನೆ. ಹೀಗೆ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಾಗಿ ಆ ಪ್ರಕಾಶ ಕಿರಣಗಳು ಅವು ತಮ್ಮ ಪ್ರಕಟಣೆಯನ್ನ ಋತುಗಳಿಗೆ ಅನುಸಾರವಾಗಿ ಪರಮಾತ್ಮನು ಋತುಗಳಿಗೆ ಅನುಸಾರವಾಗಿ ಪ್ರಕಟಿಸುತ್ತಾನೆ ಎಂಬುದಾಗಿ ಈ ಮಂತ್ರದ ಅರ್ಥ. ಹಾಗಾದರೆ ಸೂರ್ಯನೇ ಪ್ರಕಾಶಮಯ. ಹಾಗಾದರೆ ಏನಕ್ಕೆ, ಯಾವ ಉದ್ದೇಶಕ್ಕೋಸ್ಕರ ಸೂರ್ಯನನ್ನು ಹೇಗೆ ಮಾಡಿದ್ದಾನೆ, ಯಾವ ಉದ್ದೇಶದಿಂದ ಬ್ರಹ್ಮಾಂಡದಲ್ಲಿ ಸೃಷ್ಟಿಸಿದ್ದಾನೆ ಹಾಗಾದ್ರೆ ತಿಳಿಯೋಣ. ಉದುಚ್ಛಂ ಜಾತ ವೇದಸಂ ದೇವವಹಂತಿ ಕೇತವಾಹ ದೃಶೇ ವಿಶ್ವಾಯ ಸೂರ್ಯಂ. ಹಾಗಂದ್ರೆ ಕೇತವಂ ಜಾತ ವೇದಸಂ ಸೂರ್ಯ, ಧ್ಯಾನ ಪ್ರಕಾಶವಾದ ಕಿರಣಗಳು, ಜಗತ್ ಸಂಚಾಲಕನು, ಸರ್ವಜ್ಞನಾದ ಪರಮಾತ್ಮನು, ವಿಶ್ವಾಯದೆ ಸಮಸ್ತ ವಿಶ್ವವನ್ನು ಅವನ ಸೃಷ್ಟಿ ಕಾರ್ಯವು ಏನಿದೆಯೋ ಅದನ್ನು ತೋರಿಸಲೆಂದೇ ಉತ್ವಹಂತಿ ಉನ್ನತವಾದ ಸ್ಥಾನದಲ್ಲಿ, ಬ್ರಹ್ಮಾಂಡದಲ್ಲಿ ಉನ್ನತವಾದ ಸ್ಥಾನದಲ್ಲಿ ಸೂರ್ಯನನ್ನ ಎತ್ತಿ ಹಿಡಿದಿದ್ದಾನೆ, ಅವು ಪ್ರಕಾಶಿಸಿದ್ದಾನೆ. ನೀವು ಸೂರ್ಯೋದಯ ಆದ ಮೇಲೆ ನೀವು ಈ ಬ್ರಹ್ಮಾಂಡದಲ್ಲಿ ಅದನ್ನು ಯಾರು ಆಲೋಚನೆ ಮಾಡೋದು, ಇದು ಪರಮಾತ್ಮನ ಹೀಗಾಯ್ತಂತ. ಆದರೆ ಅದನ್ನು ತಿಳಿದಾಗ ಗೊತ್ತಾಗುತ್ತೆ, ಪರಮಾತ್ಮನು ಸೂರ್ಯೋದಯವಾದ್ಮೇಲೆ ಹಾಗೆ ವಿಶ್ವವನ್ನು ಒಂದು ಭೂಮಂಡಲದ ಒಂದು ಚಿತ್ರಣವನ್ನು ನಾವು ಎಲ್ಲರೂ ಕೂಡ ನಾವು ನೋಡಬಹುದು. ಗೊತ್ತಾಯ್ತಾ, ಹೇಗೆ ಎಲ್ಲೆಲ್ಲಿ ಹೇಗಿದೆ ಏನಿದ್ದಾವೆ ಎಲ್ಲದನ್ನು ಕೂಡ ನಾವು ನೋಡಬಹುದು. ಹಾಗಾಗಿ ಪರಮಾತ್ಮನು ಸೂರ್ಯನನ್ನ ಉನ್ನತ ಸ್ಥಾನದಲ್ಲಿಸಿ ಪ್ರಕಾಶಮಾನ ಸ್ವರೂಪದಿಂದ ಈ ಬ್ರಹ್ಮಾಂಡವನ್ನ ಮಾನವ ಕುಲಕ್ಕೆ ಸಕಲ ಜೀವರಾಶಿಗಳು ಕೂಡ ತೋರಿಸುವಂತನಾಗಿದ್ದಾನೆ. ಹಾಗಾಗಿ ತದನಂತರ ನಿತ್ಯೇ ವಿಶ್ವ ಪರಿಚಕ್ಷಂಭೂತ್ ಪ್ರಯದ್ವಪಕ್ಷೇಸಿ ವಿವಿಷ್ಟು ಅಗ್ನಿ ಮಾ ವರ್ಪು ಅಸ್ಮದ ಗುಹಯೇತ ಧನ್ಯ ರೂಪ ಸಮೀತೇ ಭೂತ. ಹಾಗಂದ್ರೆ ವಿಷ್ಣು ಸರ್ವವ್ಯಾಪಕನೇ, ಸಿಬಿವಿಷ್ಠ ಪ್ರಕಾಶಮಯನೆಂದು ಯತ್ ಪ್ರವಕ್ಷೆ ಹೇಳುತ್ತೀಯಲ್ಲ, ತೇ ಪರಿಚಕ್ಷಂ ನಿನ್ನ ನೋಡಲು ಅರ್ಹವಾದದ್ದು, ಕಿಂ ಇದ್ಭೂತ್ ಏನಿದೆ, ಆತ್ಮ ನಮ್ಮಿಂದ ಸಮೀತೆ ಗುಂಪಿನಲ್ಲಿ ಯತ್ ಅನ್ಯ ರೂಪ ಬೇರೆ ಯಾವ ರೂಪದಲ್ಲಿ ಭಭೂತ ವ್ಯಕ್ತವಾಗುತ್ತೆಯೋ ಏತತ್ ವರ್ಷ ಈ ರೂಪವನ್ನ ಅಪಗೂಹ ಮುಚ್ಚಲೇಬೇಡ. ಹಾಗಂದ್ರೆ ಪರಮಾತ್ಮನನ್ನು ಕೇಳ್ತಾರೆ ಎಲ್ಲರೂ ಕೂಡ.
ಭಗವಂತನು ಸರ್ವವ್ಯಾಪಕನಾಗಿದ್ದೀಯೇ. ಪ್ರಕಾಶವನು ಶಿಪಿವಿಷ್ಟ ಅಂದ್ರೆ ತೇಜೋಮಯನು ಆಗಿದ್ದಾನೆ. ಪ್ರಕಾಶದಲ್ಲಿ ನೋಡಲು ಅರ್ಹವಾದದ್ದು ಎಲ್ಲವೂ, ನೀವೇನು ಸೂರ್ಯೋದಯವಾದ ಮೇಲೆ ಏನೇನು ಎಲ್ಲವನ್ನೂ ನೋಡ್ತೀರೋ ಅರ್ಹವಾದ ಎಲ್ಲವೂ ಇವೆ. ಅವುಗಳನ್ನು ನಿಗೂಢವಾಗಿರದೆ ಅದನ್ನು ನಮಗೆ ತೋರಿಸ್ತಾರೆ, ಕಣ್ಮುಚ್ಚಿ ಏನು ಆಟ ಆಡಾಗಿಲ್ಲ, ನಮ್ಮ ಮುಂದೆ ತೆರೆದುಕೊಳ್ಳಲಿ, ಅವು ಎಲ್ಲ ನಮಗೆ ಗೊತ್ತಾಗಲಿ. ನಾವೆಲ್ಲರೂ ಕೂಡ ಭಗವಂತನನ್ನು ಆ ಮಹಾವಿಷ್ಣುವನ್ನ ಸಾಕ್ಷಾತ್ಕರಿಸಿಕೊಳ್ಳೋಣ ಹಾಗೂ ಅವನನ್ನ ನಾವು ತಿಳಿಯೋಣ ಎಂಬುದಾಗಿ. ಹಾಗಾಗಿ ಇನ್ನೊಂದು ಮಂತ್ರ ಹೇಳುತ್ತೆ, ಪ್ರಾತತ್ಯ ಅದ್ಯ ಶಿಪಿವಿಷ್ಟನಾಮಾರ್ಯ ಶಂಸಸಾನಿ ವಾಯುನಾನಿ ವಿದ್ವಾಂ ತ್ವಂ ತ್ವಾ ಗೃಣಾಮಿ ತವ ಸಮತಾಭ್ಯಾಂ ಚಯಂತಮಶ್ಚ ರಜಸ ಪರಾಖೇ. ಹಾಗಾದರೆ ಆ ಪರಮಾತ್ಮನ ಕಿರಣಗಳು ಯಾವ ತರ ಇದ್ದಾವೆ? ಶಿಪಿವಿಷ್ಟ ತೇಜೋಮಯನೇ, ಆರ್ಯ ಜಗದೊಡೆಯನೇ, ಅದ್ಯ ಎಂದು ತಥ್ಯೆ ನಾಮ ನಿನ್ನ ಹೆಸರು ಪ್ರಸಿದ್ಧವಾಗಿದೆ. ವಾಯುನಾನಿ ವಿದ್ವಾನ್, ಮಾರ್ಗಗಳನ್ನು ಸ್ವಲ್ಪ ಬಲ್ಲ ನಾನು ಸ್ತುತಿಸುತ್ತೇನೆ. ಪರಮಾತ್ಮ ನಿನ್ನನ್ನು ನಾನು ಪ್ರಾರ್ಥಿಸಿದೆ. ಅಥವಾ ಬಲಹೀನರನ್ನು ತವಸಂ ಶಕ್ತಿಪೂರ್ವಕವಾಗಿ ಅಸ್ಯ ಈ ರಜಸಪ್ಪರಾಗಿ ಜಗತ್ತಿನ ಹೊರಗೂ ಕೂಡ ಪಕ್ಷೆಯಂತಂ ನೆಲೆಗೊಳಿಸುವ ತ್ವ ನಿನ್ನನ್ನು ಗೃಣಾಮಿ, ನಾನು ನಿನ್ನಲ್ಲಿ ಶರಣು ಹೋಗುತ್ತೇನೆ. ಹಾಗಾಗಿ ಈ ಬೆಳಕಿನ ಕಿರಣಗಳು ಹೇಗಿದೆಯೋ ತೇಜೋಮಯವಾದ ಕಿರಣಗಳು ಪರಮಾತ್ಮನಿಂದ ಉತ್ಪನ್ನವಾದ ಈ ತೇಜೋಮಯಕ್ಕೂ ಕಿರಣಗಳು ಬಲಹೀನರಿಗೂ ಬಲದಾನ ಮಾಡುವ ಬಲಹೀನ ಒಂದು ಶಕ್ತಿ ಬಂದಿರಲ್ಲ. ಇವಾಗಲೂ ಕೆಲವರೆಲ್ಲ ಒಂದು ಶರೀರದಲ್ಲಿ ವಿಟಮಿನ್ ಅದು ಕಮ್ಮಿ ಆಯ್ತು, ಇದು ಕಮ್ಮಿ ಆಯ್ತು, ನಾವು ಸೂರ್ಯನ ಬೆಳಕನ್ನ ಸ್ವಲ್ಪ ಪಡೆಯಿರಿ ಅಂತ ಹೇಳ್ತಾರೆ. ಮಾಡುವ ಬಲ್ಲಿದನು ಜಗದೊಡೆಯನು, ಅವನ ತೇಜಸ್ಸು ವಿಖ್ಯಾತವಾಗಿದೆ. ಪರಮಾತ್ಮನು ಈ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡಿದ್ದಾನೆ. ಅವನು ತೇಜೋಸ್ವರೂಪವು ವಿಶ್ವವಿಖ್ಯಾತವಾಗಿದೆ. ಎಲ್ಲವನ್ನು ನೆಲೆಗೊಳಿಸುವ ಅವನು ನಾವು ಜ್ಞಾನಪೂರ್ವಕವಾಗಿ ಸ್ತುತಿಸೋಣ. ಹಾಗಂದ್ರೆ ಪರಮಾತ್ಮ ಎಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಓಂ ನಮೋ ಭಗವತೆ ಶ್ರೀ ಮಹಾವಿಷ್ಣುವೇ ನಮೋ ನಮಃ ಎಂಬುದಾಗಿ ಎಲ್ಲರೂ ಪ್ರಾರ್ಥಿಸೋಣ. ಹಾಗಾಗಿ ಹಿಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಒಂದ್ಸರಿ ಎಲ್ಲ 2 ಸರಿ ನೋಡಿ ಪರಮಾತ್ಮನ ಒಂದು ಲೀಲೆಯನ್ನು ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಫಾರ್ವರ್ಡ್ ಮಾಡಿ ಎಲ್ರಿಗೂ ಪ್ರಾಪ್ತಿಯಾಗಿ. ಹಾಗೆಂದು ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಹಾರಿ ಹಿಂದಿನ ಸಂಚಿಕೆಯನ್ನು ಮುಗಿಸುತ್ತೇನೆ. ಹಾರಿ.